ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ಕರ್ನಾಟಕದ ಮಣ್ಣಿನಲ್ಲಿ ಸುಮಾರು 650 ವರ್ಷಗಳ ಕಾಲ ಒಂದು ಸಾಮ್ರಾಜ್ಯ ತನ್ನ ಶಕ್ತಿಯನ್ನು ತೋರಿಸಿತು. ಆದರೆ ಇಂದು ಅದು ಇತಿಹಾಸದ ನೆರಳಿನಲ್ಲಿ ಮರೆಯಾಗಿದೆ. ಒಂದೇ ಬಂಡೆಯಲ್ಲಿ ಕೆತ್ತಿದ 57 ಅಡಿ ಎತ್ತರದ ವಿಗ್ರಹ, 1000 ವರ್ಷಗಳ ಹಿಂದಿನ ಸುಸಂಘಟಿತ ಆಡಳಿತ ವ್ಯವಸ್ಥೆ ಮತ್ತು ಕನ್ನಡದ ಬೆಳವಣಿಗೆಯಲ್ಲಿ ಅಮೋಘ ಕೊಡುಗೆ. ಇದು ಗಂಗ ಸಾಮ್ರಾಜ್ಯದ ಅದ್ಭುತ ಕಥೆ. ನಮಸ್ಕಾರ ಗೆಳೆಯರೆ. ದಕ್ಷಿಣ ಭಾರತದ ಇತಿಹಾಸ ಅಂದಾಕ್ಷಣ ನಮಗೆ ಚಾಲುಕ್ಯರು, ರಾಷ್ಟ್ರಕೂಟರು ನೆನಪಾಗುತ್ತಾರೆ. ಆದರೆ ಇದೇ ಕರ್ನಾಟಕದ ಮಣ್ಣಿನಲ್ಲಿ ಸುಮಾರು 650 ವರ್ಷಗಳ ಕಾಲ ಆಳಿದ ಒಂದು ಮಹಾನ್ ರಾಜವಂಶವಿದೆ, ಗಂಗ ರಾಜವಂಶ. ಕ್ರಿಸ್ತಶಕ 350ರಿಂದ 1000ರವರೆಗೆ ದಕ್ಷಿಣ ಕರ್ನಾಟಕದ ಗಂಗವಾಡಿ ಪ್ರದೇಶವನ್ನು ಆಳಿದ ಇವರು ಯುದ್ಧಗಳಲ್ಲಿ ಮಾತ್ರವಲ್ಲ, ಕಲೆ, ಸಾಹಿತ್ಯ, ಧರ್ಮ ಮತ್ತು ವಾಸ್ತುಶಿಲ್ಪದಲ್ಲಿಯೂ ಅಳಿಸಲಾಗದ ಗುರುತು ಬಿಟ್ಟಿದ್ದಾರೆ. ಇಂದು ಈ ಮರೆಯಾದ ಮಹಾ ಸಾಮ್ರಾಜ್ಯದ ರೋಚಕ ಇತಿಹಾಸವನ್ನು ನಾವು ತಿಳಿದುಕೊಳ್ಳೋಣ. ಗಂಗರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಇವರು ಉತ್ತರ ಭಾರತದಿಂದ ಬಂದವರು ಎಂದು ಹೇಳುತ್ತಾರೆ, ಆದರೆ ಇತ್ತೀಚಿನ ಅಧ್ಯಯನಗಳು ಇವರು ಕನ್ನಡಿಗರೆಂದು ಸೂಚಿಸುತ್ತವೆ. ಈ ವಂಶದ ಸ್ಥಾಪಕ ಕೊಂಗಣಿವರ್ಮ ಮಾಧವ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಸಮುದ್ರಗುಪ್ತನ ದಕ್ಷಿಣ ದಂಡಯಾತ್ರೆಯ ನಂತರ ರಾಜಕೀಯ ಅಸ್ಥಿರತೆಯ ನಡುವೆ ಇವನು ಗಂಗವಂಶವನ್ನು ಸ್ಥಾಪಿಸಿದನು. ಮೊದಲ ರಾಜಧಾನಿ ಕೋಲಾರ, ಕುವಲಾಲ. ಆದರೆ ನಂತರ ರಾಜ ಹರಿವರ್ಮನು ರಾಜಧಾನಿಯನ್ನು ಕಾವೇರಿ ತೀರದ ತಲಕಾಡಿಗೆ ವರ್ಗಾಯಿಸಿದನು. ತಲಕಾಡು ಸುಮಾರು 600 ವರ್ಷಗಳ ಕಾಲ ಗಂಗರ ಶಕ್ತಿಯ ಕೇಂದ್ರವಾಯಿತು. ಗಂಗರ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ರಾಜ ದುರ್ವಿನೀತ. ಕ್ರಿಸ್ತಶಕ 529ರಲ್ಲಿ ಅಧಿಕಾರಕ್ಕೆ ಬಂದ ಇವನು ಒಬ್ಬ ಶೂರ ಯೋಧ. ಪಲ್ಲವರನ್ನು ಸೋಲಿಸಿ ಗಂಗರ ಸ್ವಾತಂತ್ರ್ಯವನ್ನು ಉಳಿಸಿದನು. ಆದರೆ ಅವನು ಕೇವಲ ಯೋಧನಲ್ಲ, ಮಹಾನ್ ವಿದ್ವಾಂಸ ಕೂಡ. ಸಂಸ್ಕೃತ ಮತ್ತು ಹಳೆಗನ್ನಡದಲ್ಲಿ ಪಾಂಡಿತ್ಯ ಹೊಂದಿದ್ದನು. ಶಬ್ದಾವತಾರ ವ್ಯಾಕರಣ ಗ್ರಂಥ, ವಡ್ಡಕಥಾ ಅನುವಾದ. ಇವನು ಕತ್ತಿ ಮತ್ತು ಲೇಖನಿ ಎರಡನ್ನೂ ಸಮರ್ಥವಾಗಿ ಬಳಸಿದ ರಾಜ. ಗಂಗರ ಮತ್ತೊಬ್ಬ ಶಕ್ತಿಶಾಲಿ ರಾಜ ಶ್ರೀಪುರುಷ. ಪಲ್ಲವರನ್ನು ಸೋಲಿಸಿ ಪೆರ್ಮಾಣನಿ ಬಿರುದು ಪಡೆದನು. ಆತನ ಕಾಲದಲ್ಲಿ ಗಂಗವಾಡಿ ಆರ್ಥಿಕವಾಗಿ ಸಮೃದ್ಧವಾಯಿತು. ಆದರೆ ಇತಿಹಾಸದ ದೊಡ್ಡ ತಿರುವು ಬಂದದ್ದು ತಕ್ಕೋಳಂ ಯುದ್ಧ, ಕ್ರಿಸ್ತಶಕ 449. ಗಂಗರು ಮತ್ತು ರಾಷ್ಟ್ರಕೂಟರು ಒಟ್ಟಾಗಿ ಚೋಳರ ವಿರುದ್ಧ ಹೋರಾಡಿದರು. ಬೂತುಗು 2. ಚೋಳ ರಾಜಕುಮಾರ ರಾಜ್ಯಾದಿತ್ಯನನ್ನು ಕೊಂದನು. ಈ ಗೆಲುವು ಗಂಗರ ಶಕ್ತಿಯನ್ನು ಶಿಖರಕ್ಕೆ ತಲುಪಿಸಿತು. ಗಂಗರ ಇತಿಹಾಸದ ಅತಿ ದೊಡ್ಡ ಸಾಧನೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ, 57 ಅಡಿ ಎತ್ತರ, ಒಂದೇ ಬಂಡೆಯಲ್ಲಿ ಕೆತ್ತಿದ ಶಿಲ್ಪ. ಇದನ್ನು ನಿರ್ಮಿಸಿದವರು ಚಾವುಂಡರಾಯ. ಈ ವಿಗ್ರಹವು ತ್ಯಾಗ, ಶಾಂತಿ ಮತ್ತು ಆತ್ಮಜ್ಞಾನಕ್ಕೆ ಸಂಕೇತ. ಚಾವುಂಡರಾಯನು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ಬರೆದನು. ಇದು ಕನ್ನಡದ ಮೊದಲ ಗದ್ಯ ಕೃತಿಗಳಲ್ಲಿ ಒಂದು. ಗಂಗರ 650 ವರ್ಷಗಳ ಆಳ್ವಿಕೆಗೆ ಕಾರಣ ಶಕ್ತಿಶಾಲಿ ಆಡಳಿತ ವ್ಯವಸ್ಥೆ. ರಾಜ್ಯವನ್ನು ನಾಡು, ವಿಷಯ ಮತ್ತು ಗ್ರಾಮವಾಗಿ ವಿಭಜಿಸಿದ್ದರು. ಗ್ರಾಮ ಮಟ್ಟದಲ್ಲಿ ಗಾವುಂಡರು ಆಡಳಿತ ನೋಡಿಕೊಳ್ಳುತ್ತಿದ್ದರು. ಇದು ಇಂದಿನ ಡಿಸೆಂಟ್ರಲೈಸೇಷನ್ ಮಾದರಿಯಿದ್ದಿತ್ತು. ಧಾರ್ಮಿಕವಾಗಿ ಗಂಗರು ಜೈನ ಧರ್ಮದ ಬೆಂಬಲಿಗರಾದರೂ ಶೈವ ಮತ್ತು ವೈಷ್ಣವ ಧರ್ಮಗಳಿಗೂ ಸಮಾನ ಗೌರವ ನೀಡಿದರು. ಇದು ಅವರ ಮಹತ್ವವನ್ನು ತೋರಿಸುತ್ತದೆ. ಗಂಗರ ಪ್ರಭಾವ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಒರಿಸ್ಸಾಕ್ಕೂ ಹರಡಿತು. ಅಲ್ಲಿ ಅನಂತವರ್ಮ ಚೋಡಗಂಗಾದೇವ ಪುರಿ ಜಗನ್ನಾಥ ದೇವಾಲಯ ನಿರ್ಮಿಸಿದರು. ಕೋನಾರ್ಕ್ ಸೂರ್ಯ ದೇವಾಲಯವೂ ಇವರ ಕಾಲದ್ದೇ. ಗಂಗರ ಕೀರ್ತಿ ಭಾರತದೆಲ್ಲೆಡೆ ಹರಡಿತು. ಕ್ರಿಸ್ತಶಕ 1000ದ ಸುಮಾರಿಗೆ ಚೋಳರ ದಾಳಿಯಿಂದ ಗಂಗರ ಆಳ್ವಿಕೆ ಕೊನೆಗೊಂಡಿತು. ಆದರೆ ಅವರ ಪರಂಪರೆ ಎಂದಿಗೂ ಅಳಿಯಲಿಲ್ಲ. ಕನ್ನಡದ ಬೆಳವಣಿಗೆ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಎಲ್ಲದಲ್ಲೂ ಗಂಗರ ಕೊಡುಗೆ ಅಸಾಧಾರಣ. ಇಂದಿಗೂ ಶ್ರವಣಬೆಳಗೊಳದಲ್ಲಿ ನಡೆಯುವ ಮಹಾಮಸ್ತಕಾಭಿಷೇಕ ಅವರ ವೈಭವವನ್ನು ನೆನಪಿಸುತ್ತದೆ. ಗೆಳೆಯರೇ, ಈ ಇತಿಹಾಸ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂತಹ ಅದ್ಭುತ ಇತಿಹಾಸ ಕಥೆಗಳಿಗಾಗಿ